ಆಳಂದ ವೋಟ್ ಚೋರಿ ವರ್ಸಸ್ ಧರ್ಮಸ್ಥಳದ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿ ವಿಚಾರವಾಗಿ ಸದನದ ಒಳಗಡೆ ಜಟಾಪಟಿ ನಡೆಯಿತು. BR ಪಾಟೀಲ್ ವರ್ಸಸ್ ಸುನಿಲ್ ಕುಮಾರ್ ನಡುವೆ ಟಗಾಫರ್ ನಡೆಯಿತು. ಸದನದ ಒಳಗಡೆ ಆದಂಥ ಚರ್ಚೆ ಇದು. ಆಳಂದ ವೋಟ್ ಚೋರಿ ವರ್ಸಸ್ ಧರ್ಮಸ್ಥಳ ಎಸ್ಐಟಿ ಮಧ್ಯಂತರ ವರದಿ. ವಿಧಾನಸಭೆಯಲ್ಲಿ BR ಪಾಟೀಲ್ ಮತ್ತು ಸುನಿಲ್ ಕುಮಾರ್ ನಡುವೆ ವಾಕ್ಸಮರ. ಎರಡೂ ಪ್ರಕರಣಗಳ ಮಧ್ಯಂತರ ವರದಿಯನ್ನು ಸಲ್ಲಿಸುವಂತೆ ಪ್ರತಿಪಕ್ಷಗಳು ಪಟ್ಟು ಹಿಡಿತಾವೆ. ವೋಟ್ ಚೋರಿ ಬಗ್ಗೆ ನಾವು ಮಾತನಾಡಲು ಸಿದ್ಧ ಅಂತೇಳಿ ಸುನಿಲ್ ಕುಮಾರ್ ಅವರು ಹೇಳ್ತಾರೆ. ಧರ್ಮಸ್ಥಳ ಎಸ್ಐಟಿ ಮಧ್ಯಂತರ ವರದಿಯನ್ನು ಮಂಡಿಸಲಿ ಅಂತೇಳಿ ಸುನಿಲ್ ಕುಮಾರ್ ಆಗ್ರಹ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ಶಾಸಕರ ನಡುವೆ ಜಟಾಪಟಿ ನಡೆಯುತ್ತೆ. ವಿಚಾರಗಳು ಬಂದಾಗ ಅವಕಾಶ ಮಾಡಿಕೊಡೋದಾಗಿ ತಿಳಿಸ್ತಾರೆ ಸ್ಪೀಕರ್. ಈಗ BR ಪಾಟೀಲ್ ಅವರೇ, ನಾವು ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆಯನ್ನು ಮಾತ್ರ ವಿಷಯ ಹೇಳಿ ಆಯ್ತು. ಈಗ ನೀವು ಅದನ್ನು ಇವತ್ತಿನ ಎಜೆಂಡಾದಲ್ಲಿ ಇಲ್ಲ, ನೀವು ಬೆಳಿಗ್ಗೆ ಬರೆದು ಕೊಟ್ಟಿದ್ದೀರಿ. ನಾಳೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಈಗ ಅದರ ಬಗ್ಗೆ ಏನು ಮಾತಾಡ್ಲಿಕ್ಕೆ ನೀವು ಹೋಗ್ಬೇಡಿ. ಉತ್ತರ ಕರ್ನಾಟಕ ಚರ್ಚೆಗೆ ಅವಕಾಶ ಕೊಡಿ ಅಧ್ಯಕ್ಷ. ವಿಷಯ ಗಂಭೀರ ಇದೆ. 70 ರೂಪಾಯಿಗೆ ನೀವು ಒಂದು ಶಾಸಕರ ಹುದ್ದೆಯನ್ನು ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಚರ್ಚೆ ಆಗ್ಬಾರ್ದು ಅಧ್ಯಕ್ಷರೇ. ಆಗ್ಬೇಕು. ಉತ್ತರ ಕನ್ನಡ ಬಗ್ಗೆ ಚರ್ಚೆ ಉತ್ತರ ಕರ್ನಾಟಕ ಆಯ್ತು. ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಎಲೆಕ್ಷನ್ ಕಮಿಷನ್ ಬಗ್ಗೆ ಇರ್ಬೋದು, ಸಂವಿಧಾನದ ಬಗ್ಗೆ ಇರ್ಬೋದು, ಇಲ್ಲಿ ಚರ್ಚೆ ಆಗಿಲ್ಲ ಅಂದ್ರೆ ಇನ್ನೆಲ್ಲಿ ಚರ್ಚೆ ಆಗ್ಬೇಕು? ಸಿಸ್ಟಮ್ ಇದೆ, ಬರೆದು ಕೊಡ್ಬೇಕು. ಪ್ರಸ್ತಾವ ಮಾಡಿದ್ರೆ ನಾಳೆ ನೀವು ಬರೆದು ಕೊಡಿ. ನಾಳೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಸರ್ಕಾರದ ಒಬ್ಬ ಮಂತ್ರಿ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಉತ್ತರ ಕನ್ನಡ ಚರ್ಚೆ ಮಾಡಿ. ಅಧ್ಯಕ್ಷ 70 ರೂಪಾಯಿಗೆ ಇವರು ಮತ ಕಲ್ಪನೆ ಮಾಡ್ಬಿಟ್ಟು ಇವ್ರು ಕೂತಿದ್ದಾರೆ. ಚರ್ಚೆ ಮಾಡಿ. ಆಯ್ತು ಅಧ್ಯಕ್ಷೆ, ಅವರು ವೋಟ್ ಚೋರಿ ಬಗ್ಗೆ ಏನೋ ಚರ್ಚೆ ಮಾಡಬೇಕು ಅಂತಿದ್ದಾರೆ. ಸರ್ಕಾರ SITಯ ವರದಿಯ ಮಧ್ಯಂತರ ವರದಿಯನ್ನು ಕೊಡ್ಲಿ, ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ನೀವು ಸುಮ್ಮನೆ ದಿಢೀರ್ ಅಂತೇಳಿ ಚರ್ಚೆಗೆ ಅಂತ ತಗೊಂಡ್ಬಿಟ್ರೆ ಆಗಲ್ಲ. SIT ವರದಿಯನ್ನ ಮಂಡನೆ ಮಾಡ್ಲಿ, ಧರ್ಮಸ್ಥಳದ SIT ವರದಿ ಮಂಡನೆ ಮಾಡ್ಲಿ, ವರದಿಯನ್ನ ವಾಲ್ಮೀಕಿ ಆಮೇಲೆ ಚರ್ಚೆ ಮಾಡಿ ಅವಾಗ ಮಧ್ಯಂತರ ವರದಿ ಸರ್ ನೀವೇ ಅಧ್ಯಕ್ಷರು ತನಿಖೆ ಮಾಡಿ. ರಚನೆ ಅಧ್ಯಕ್ಷೆ, ಅವರು ವೋಟ್ ಚೋರಿ ಬಗ್ಗೆ ಏನೋ ಚರ್ಚೆ ಮಾಡಬೇಕು ಅಂತಿದ್ದಾರೆ. ಸರ್ಕಾರ SITಯ ವರದಿಯ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕೆಲವು ಸ್ವಾರಸ್ಯಕರ ವಿಚಾರಗಳು ಇವತ್ತು ಸದನದೊಳಗಡೆ ಚರ್ಚೆ ಆಯಿತು. ಅದು ಸಿದ್ದರಾಮಯ್ಯ ಕನಕದಾಸರ ರೀತಿ ಅವರ ಮಾತಿನ ಹಾಗೆ ನಡ್ಕೊತಾ ಇದ್ದಾರೆ ಅನ್ನುವಂಥ ವಿಚಾರ ಒಂದು ಕಡೆಯಲ್ಲಾದರೆ, ನಾಯಕತ್ವದ ವಿಚಾರ, CM ಕುರ್ಚಿ ವಿಚಾರವೂ ಕೂಡ ಭಾಳಷ್ಟು ಸ್ವಾರಸ್ಯಕರವಾಗಿ ಇವತ್ತು ಸದನದೊಳಗಡೆ ಚರ್ಚೆ ಆಯಿತು. ತಾವು ಅದನ್ನು ಹೇಗೆಲ್ಲ ನೋಡಿದ್ರಿ? ಸದ್ಯ ಹೇಗೆ ಹೈಡ್ರಾಮದ ರೀತಿಯಲ್ಲಿ ಕಂಡು ಬಂತು ತಮಗೆ? ಹೆಚ್ಚಿನ ವಿವರ ಏನಿದೆ ಬಸವರಾಜ್? ಖಂಡಿತವಾಗಿಯೂ ರಂಜಿತ್, ರಾಜ್ಯ ಸರ್ಕಾರ ಈಗಾಗಲೇ 2.5 ವರ್ಷ ಪೂರೈಸಿದೆ. ಇವತ್ತು ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಈ CM ಕುರ್ಚಿ ಗುದ್ದಾಟ ಸಾಕಷ್ಟು ಚರ್ಚೆ ಆಗುತ್ತೆ. ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿ ಒಂದು ಆಕ್ರೋಶಗಳು ವಿರೋಧ ಪಕ್ಷಗಳು ಹೊರ ಹಾಕ್ತವೆ ಅನ್ನುವಂಥದ್ದಿತ್ತು. ಕಳೆದ ವಾರ ಕೂಡ ಯಾವುದೇ ಆ ಥರದ ಬೆಳವಣಿಗೆಗಳಾಗಲಿಲ್ಲ. ಆದರೆ ಇವತ್ತು ಚರ್ಚೆಗೆ ಬಂದಂಥ ವಿಚಾರದಲ್ಲಿ ಕುಣಿಗಲ್ ರಂಗನಾಥ್ ಅವರೇ ತಮ್ಮ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರು ಉತ್ತರ ಕೊಡಕ್ಕೆ ನಿಂತರು. CM ಸಿದ್ದರಾಮಯ್ಯ ಅವರ ಮೇಲೂ ಕೂಡ
ಕೂಡ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ರಂಗನಾಥ್ ಅವರು. ನನಗೆ ಈ ಥರದ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ, ನಮ್ಮ ಕ್ಷೇತ್ರಕ್ಕೆ ತಾಲೂಕಿಗೆ ಅನ್ಯಾಯ ಆಗ್ತಾ ಇದೆ, DCC ಬ್ಯಾಂಕ್ ನಮಗೆ ಸಾಲವನ್ನು ಕೊಡ್ತಲ್ಲ, ರೈತರ ಪರವಾಗಿ ಧ್ವನಿ ಎತ್ತಾ ಇದೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಕುರ್ಚಿ ಕಾಲದ ಬಗ್ಗೆ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಮತ್ತು ಒಂದಷ್ಟು ಕಾಳೆಳೆಯುವ ಕೆಲಸವನ್ನು ಕೂಡ ಆರ್ ಅಶೋಕ್ ಅವರು ಮಾಡಿದ್ರು. DK ಶಿವಕುಮಾರ್ ಅವರು ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅವರ ಹಣವನ್ನು ತಡೆ ಹಿಡಿಯಲಾಗಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತನಾಡಿದ್ರು ಮತ್ತು ಜೊತೆಗೆ ಈ ಕುರ್ಚಿ ಕಾಳಗದ ವಿಚಾರವನ್ನು ಕೂಡ ಸ್ಪಷ್ಟಪಡಿಸಬೇಕು ಅನ್ನುವಂಥ ಒಂದಷ್ಟು ಮನವಿಯನ್ನು ಕೂಡ ಆರ್ ಅಶೋಕ್ ಅವರು ಮಾಡಿದರು. ಈ ಸಂದರ್ಭದಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷದ ನಡುವೆ ಸ್ವಾರಸ್ಯಕರ ಚರ್ಚೆ ಆಯಿತು. CM ಸಿದ್ದರಾಮಯ್ಯ ಅವರು ಸ್ವತಃ ನಾನೇ 5 ವರ್ಷ CM ಆಗಿರ್ತೇನೆ ಮತ್ತೆ ಮುಂದೆಯೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರು, ನಾನೇ CM ಆಗಿರ್ತೇನೆ ಅನ್ನುವಂಥ ಮಾತನ್ನು ಹೇಳಿಲ್ಲ. ಹೀಗಾಗಿ ಒಂದಷ್ಟು ಸ್ವಾರಸ್ಯಕರ ಚರ್ಚೆಗಳು ಇವತ್ತು ಆದವು. ಆದರೆ ಒಂದು ಪಕ್ಕದಲ್ಲಿದ್ದಂಥ DK ಶಿವಕುಮಾರ್ ಅವರು ಕೂಡ ಒಂದು ರೀತಿಯಲ್ಲಿ ಇರಿಸು ಮುರಿಸುವಂಥ ಪ್ರಸಂಗ ಕೂಡ ವಿಧಾನಸಭೆಯಲ್ಲಿ ಆಯಿತು. ಒಟ್ಟಾರೆಯಾಗಿ ಇವತ್ತು ಕುರ್ಚಿ ಕಾಳಗ ಏನು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ, ಆ ಕಾಳಗದ ವಿಚಾರವಾಗಿ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಆಂತರಿಕ ಬೇಗುದಿ ವಿಚಾರವಾಗಿ ವಿರೋಧ ಪಕ್ಷಗಳು ತೀಕ್ಷ್ಣವಾಗಿ ತಿರುಗೇಟು ಕೊಟ್ಟು ಮತ್ತು ವ್ಯಂಗ್ಯವ ಮಾಡುವ ಮೂಲಕ ಸರ್ಕಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು ಮತ್ತು ಮುಂದೆ ಕೂಡ ಈ ರೀತಿಯಾದಂಥ ಸ್ವಾರಸ್ಯಕರ ಚರ್ಚೆಗೆ ನಾಂದಿ ಹಾಡಿದ್ವು. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಆಳಂದ ವೋಟ್ ಚೋರಿ ವರ್ಸಸ್ ಧರ್ಮಸ್ಥಳದ SIT ತನಿಖೆಯ ಮಧ್ಯಂತರ ವರದಿ ವಿಚಾರವಾಗಿ ಸದನದ ಒಳಗಡೆ ಜಟಾಪಟಿ ನಡೆಯಿತು. BR ಪಾಟೀಲ್ ವರ್ಸಸ್ ಸುನಿಲ್ ಕುಮಾರ್ ನಡುವೆ ಟಗಾಫರ್ ನಡೆಯಿತು. ಸದನದ ಒಳಗಡೆ ಆದಂಥ ಚರ್ಚೆ ಇದು. ಆಳಂದ ವೋಟ್ ಚೋರಿ ವರ್ಸಸ್ ಧರ್ಮಸ್ಥಳ SIT ಮಧ್ಯಂತರ ವರದಿ. ವಿಧಾನಸಭೆಯಲ್ಲಿ BR ಪಾಟೀಲ್ ಮತ್ತು ಸುನಿಲ್ ಕುಮಾರ್ ನಡುವೆ ವಾಕ್ಸಮರ. ಎರಡೂ ಪ್ರಕರಣಗಳ ಮಧ್ಯಂತರ ವರದಿಯನ್ನು ಸಲ್ಲಿಸುವಂತೆ ಪ್ರತಿಪಕ್ಷಗಳು ಪಟ್ಟು ಹಿಡಿತಾವೆ. ವೋಟ್ ಚೋರಿ ಬಗ್ಗೆ ನಾವು ಮಾತನಾಡಲು ಸಿದ್ಧ ಅಂತೇಳಿ ಸುನಿಲ್ ಕುಮಾರ್ ಅವರು ಹೇಳ್ತಾರೆ. ಧರ್ಮಸ್ಥಳ SIT ಮಧ್ಯಂತರ ವರದಿಯನ್ನು ಮಂಡಿಸಲಿ ಅಂಥೇಳಿ ಸುನಿಲ್ ಕುಮಾರ್ ಆಗ್ರಹ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ಶಾಸಕರ ನಡುವೆ ಜಟಾಪಟಿ ನಡೆಯುತ್ತೆ. ವಿಚಾರಗಳು ಬಂದಾಗ ಅವಕಾಶ ಮಾಡಿಕೊಡೋದಾಗಿ ತಿಳಿಸ್ತಾರೆ ಸ್ಪೀಕರ್. ಈಗ BR ಪಾಟೀಲ್ ಅವರೇ, ನಾವು ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆಯನ್ನು ಮಾತ್ರ ವಿಷಯ ಹೇಳಿ ಆಯ್ತು. ಈಗ ನೀವು ಅದನ್ನು ಇವತ್ತಿನ ಎಜೆಂಡಾದಲ್ಲಿ ಇಲ್ಲ, ನೀವು ಬೆಳಿಗ್ಗೆ ಬರೆದು ಕೊಟ್ಟಿದ್ದೀರಿ. ನಾಳೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಈಗ ಅದರ ಬಗ್ಗೆ ಏನು ಮಾತಾಡ್ಲಿಕ್ಕೆ ನೀವು ಹೋಗ್ಬೇಡಿ. ಉತ್ತರ ಕರ್ನಾಟಕ ಚರ್ಚೆಗೆ ಅವಕಾಶ ಕೊಡಿ ಅಧ್ಯಕ್ಷ. ವಿಷಯ ಗಂಭೀರ ಇದೆ. 70 ರೂಪಾಯಿಗೆ ನೀವು ಒಂದು ಶಾಸಕರ ಹುದ್ದೆಯನ್ನು ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಚರ್ಚೆ ಆಗ್ಬಾರ್ದು ಅಧ್ಯಕ್ಷರೇ? ಆಗ್ಬೇಕು. ಈಗ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಆಗ್ತದೆ. ಉತ್ತರ ಕರ್ನಾಟಕದ ಆಯ್ತು, ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಎಲೆಕ್ಷನ್ ಕಮಿಷನ್ ಬಗ್ಗೆ ಇರ್ಬೋದು, ಸಂವಿಧಾನದ ಬಗ್ಗೆ ಇರ್ಬೋದು, ಇಲ್ಲಿ ಚರ್ಚೆ ಆಗಿಲ್ಲ ಅಂದ್ರೆ ಇನ್ನೆಲ್ಲಿ ಚರ್ಚೆ ಆಗ್ಬೇಕು? ಆಗ್ಬೇಕು, ಅದಕ್ಕೊಂದು ಸಿಸ್ಟಮ್ ಇದೆ, ಬರೆದು ಕೊಡ್ಬೇಕು. ಈಗ ಮಾತಾಡಿ, ಪ್ರಸ್ತಾವ ಮಾಡಿದ್ರೆ ನಾಳೆ ನೀವು ಬರೆದು ಕೊಡಿ, ನಾಳೆ ಬರೆದು ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಸರ್ಕಾರದ ಒಬ್ಬ ಮಂತ್ರಿ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಉತ್ತರ ಕನ್ನಡ ಚರ್ಚೆ ಮಾಡಿ. 70 ರೂಪಾಯಿಗೆ ಇವರು ಮತ ಕಲ್ಪನೆ ಮಾಡ್ಬಿಟ್ಟು ಇವ್ರು ಕೂತಿದ್ದಾರೆ. ಚರ್ಚೆ ಮಾಡಿ. ಆಯ್ತು ಅಧ್ಯಕ್ಷರೇ, ಅವರು